ರಾಜ್ಯ ಸರ್ಕಾರ ನೈಸ್ ಜೊತೆ ಶಾಮೀಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಈ ಹಿಂದಿನ ಸರ್ಕಾರ ಕೂಡ ಇದರಲ್ಲೂ ಕೂಡ ಶಾಮೀಲಾಗಿದೆ ಅಂತ ಹೇಳಿಬಿಟ್ಟು ಕುಮಾರಸ್ವಾಮಿ ಅವರು ಗಂಭೀರವಾದಂತಹ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ನೈಸ್ ಜೊತೆ ರಾಜ್ಯ ಸರ್ಕಾರ ಶಾಮೀಲಾಗಿದೆ. ಈ ಹಿಂದಿನ ಸರ್ಕಾರಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ವು. ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ರೈತರ ಭೂಮಿಗಳನ್ನ ಲೂಟಿ ಮಾಡಿದ್ದಾರೆ. 20 ವರ್ಷ ಆದ್ರೂ ಕೂಡ ರೈತರಿಗೆ ಪರಿಹಾರ ಇಲ್ಲ. ಹೀಗಾಗಿ ಕೋರ್ಟ್ ಟೋಲ್ ಕಟ್ಟಬೇಡಿ ಅಂತ ಹೇಳಿದೆ. ಆದರೆ ಸರ್ಕಾರ ಇನ್ನು ಯಾವ ಕ್ರಮ ಕೂಡ ಕೈಗೊಂಡಿಲ್ಲ. ನೈಸ್ ಕಂಪನಿಗೆ ಸರ್ಕಾರ ಸಂಪೂರ್ಣ ಶರಣಾಗಿದೆ ಅಂತ ಮೇಲ್ಕೋಟೆಯಲ್ಲಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಈ ಸರ್ಕಾರ ಈ ಒಂದು ಯೋಜನೆಯ ಹೆಸರಿನಲ್ಲಿ ಹಲವಾರು ವರ್ಷಗಳು, ಇದೊಂದೇ ಸರ್ಕಾರ ಅಲ್ಲ, ಹಲವಾರು ಅಧಿಕಾರಿಗಳು ಸರ್ಕಾರ ನಡೆಸ್ತಕ್ಕಂಥವರು ಆ ಒಂದು ಕಂಪನಿಯ ಜೊತೆ ಶಾಮೀಲಾಗಿ ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತಕ್ಕಂಥದ್ದೇನಿತ್ತು ಅದೆಲ್ಲ ಉಲ್ಲಂಘನೆ ಮಾಡಿ, ವೈಲೇಟ್ ಮಾಡಿ, ಆ ಕಂಪನಿ ಮಾಲೀಕನಿಗೆ ರೆಡ್ ಕಾರ್ಪೆಟ್ ಅನ್ನು ಹಾಯಿಸಿ ಆ ಭಾಗದಲ್ಲಿ ಬರ್ತಕ್ಕಂಥ ರೈತರ ಭೂಮಿಗಳನ್ನ ಲೂಟಿ ಮಾಡಿ 20 ವರ್ಷಗಳಾದರೂ ಇನ್ನೂ ಆ ರೈತರ ಭೂಮಿಗಳನ್ನ ಏನು ಕೆಡಿಬಿ ಮುಖಾಂತರ ಭೂಸ್ವಾಧೀನ ಮಾಡಿದ್ರು. ಹಣ ಕೊಟ್ಟಿಲ್ಲ ರೈತರಿಗೆ 20 ವರ್ಷವಾದರೂ. ಆ ಭೂಮಿಗಳನ್ನ ಹಲವಾರು ಜಾಯಿಂಟ್ ವೆಂಚರ್ಗಳಿಗೆ ದೊಡ್ಡ ದೊಡ್ಡ ಕಂಪನಿ ಜೊತೆ ವ್ಯವಹಾರಗಳು ನಡೆದು ಹೋಗಿದೆ. ಅದೆಲ್ಲದರ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೊಟ್ಟಂತ ತೀರ್ಪು, ಆ ಟೋಲ್ ಕಲೆಕ್ಷನ್ ಮಾಡ್ತಿರ್ತಕ್ಕಂಥದ್ದೇ ಇವತ್ತು ಕಾನೂನು ಬಾಹಿರ ಅಂತಕ್ಕಂಥ ತೀರ್ಪು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಈ ಸರ್ಕಾರ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಯಾತಕ್ಕೆ ಮೌನವಾಗಿದ್ದಾರೆ? ಈ ಸರ್ಕಾರ ಇಂಥ ವ್ಯಕ್ತಿಗಳ ಜೊತೆ ಶಾಮೀಲಾಗಿದ್ದಾರೆ. ಇವತ್ತು ಈ ಒಂದು ಸರ್ಕಾರಗಳು ನಡೆಯತಕ್ಕಂಥದ್ದು ಯಾವನೋ ಒಬ್ಬ ವ್ಯಕ್ತಿಗೆ ರಕ್ಷಣೆ ಕೊಡ್ಲಿಕ್ಕೆಲ್ಲ ಸರ್ಕಾರ ಇರೋದು, ನಾಡಿನ 6.5 ಕೋಟಿ ಜನತೆಗೆ ರಕ್ಷಣೆ ಕೊಡ್ಲಿಕ್ಕಿರೋದು ಸರ್ಕಾರ ಅನ್ನೋದನ್ನು ತೀರ್ಪು ಕೊಟ್ಟಿದ್ದಾರೆ, ಫೈಂಡಿಂಗ್ಸ್ ಕೊಟ್ಟಿದ್ದಾರೆ. ಈ ಸರ್ಕಾರ ಈ ಕಂಪನಿಗೆ ಇವತ್ತು ಸಂಪೂರ್ಣ ಶರಣಾಗತಿಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ದೊಡ್ಡ ಮಟ್ಟದ ಸ್ಕ್ಯಾಮ್ ಅಂತಕ್ಕಂಥದ್ದು ಏನ್ ಹೇಳಿದ್ದಾರೆ. ಇನ್ನೂ ಈ ಸರ್ಕಾರ ಮೌನಕ್ಕಿರೋದು ನೋಡಿದ್ರೆ ಏನ್ ಮಾರಾಟ ಮಾಡ್ಕೊಂಡಿದ್ರಿ ನಿಮ್ಮ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು, ಮುಖ್ಯಮಂತ್ರಿ, ನಿಮ್ ವ್ಯವಹಾರ ಏನ್ ಇಟ್ಕೊಂಡಿದ್ದೀರಿ ಅಲ್ಲಿ? ಹಾಗಿದ್ರೆ ಈ ಸರ್ಕಾರಕ್ಕಿಂತ ಆ ಕಂಪನಿ ಮಾಲೀಕ ದೊಡ್ಡವನ? ಈ ಸರ್ಕಾರ ನಡೆಸ್ತಾ ಇರೋದು ಆ ಕಂಪನಿ ಮಾಲೀಕನೋ ಇಲ್ಲ ಈ ಸರ್ಕಾರ ನಡೀತಾ ಇರೋದು ಈ ರಾಜ್ಯದ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೀತಾ ಇರೋದು?